ನಮಸ್ಕಾರ. ಬೆಳ್ತಂಗಡಿ ತಾಲೂಕಿನ ಅತ್ಯಂತ ಜನಪ್ರಿಯ ಮತ್ತು ಸುಪ್ರಸಿದ್ಧ ಕಂಬಳವಾಗಿರುವಂತಹ ವೇಣೂರು ಪೆರ್ಮುಡ ಕಂಬಳ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಈ ಯಶಸ್ಸಿನ ಹಿಂದೆ ಮತ್ತೊಬ್ಬ ವ್ಯಕ್ತಿ ಇದ್ದಾರೆ. ಇದರ ಅಧ್ಯಕ್ಷರಾಗಿರುವಂತಹ ನಿತೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಖಂಡಿತವಾಗ್ಲೂ ಮೊದಲ ದಿನ ಯಶಸ್ವಿಯಾಗಿದೆ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಇಲ್ಲಿನ ಜನಸಾಗರ ಆಗಿರ್ಬೋದು, ಗಣ್ಯರು ಬಂದವರು ಹೊಗಳಿಕೆ ಆಗಿರ್ಬೋದು, ಒಂದು ರೀತಿ ದೊಡ್ಡ ಮಟ್ಟದ ಯಶಸ್ಸು. ಅಧ್ಯಕ್ಷರಾಗಿ ನಿಮ್ಮ ಮಾತು. ನಮಗೆ ತುಂಬ ಸಂತೋಷ ಆಗ್ತಿದೆ. ಒಂದು ಕಂಬಳ ಕೂಟಕ್ಕೆ ಬೇಕಾದಂಥ ಒಂದು ನೈಸರ್ಗಿಕವಾಗಿ ಬೇಕಾದಂಥ ವಾತಾವರಣ, ಮತ್ತೆ ಸಣ್ಣ ಜಾಗ ಆದರೂ ಕೂಡ ಇದ್ದ ಜಾಗವನ್ನು ನಾವು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಅದು ಅತಿ ಹೆಚ್ಚಿನ ಜನರು ಬಂದಿದ್ದಾರೆ. ಅದೇ ರೀತಿ ನಾವು ಯಾವ ಅತಿಥಿಗಳನ್ನು ಕರೆದಿದ್ದೇವೆ ಅವರೆಲ್ಲರೂ ಬಂದಿದ್ದಾರೆ, ಹೆಚ್ಚಿನವರು ಬಂದಿದ್ದಾರೆ. ಹಾಗಾಗಿ ನಮಗೆ ತುಂಬ ಸಂತೋಷ ಆಗ್ತಿದೆ. ಅದೇ ರೀತಿ ಹೆಚ್ಚಿನ ಕೋಣಗಳು ಕೂಡ ಸುಮಾರು 137 ಜೊತೆ ಕೋಣಗಳು ಈ ಸಂದರ್ಭದಲ್ಲಿ ಬಂದಿರುವುದು ನಮಗೆ ತುಂಬ ಸಂತೋಷ ಆಗ್ತಿದೆ. ರಾತ್ರಿ 12 ಗಂಟೆ ಆದ್ರೂ ಕೂಡ ಮಹಿಳೆಯರಿದ್ದಾರೆ, ಯುವಕರಿದ್ದಾರೆ. ಒಂದು ರೀತಿ ವೇಣೂರು ಪೆರ್ಮುಡ ಕಂಬಳ ಎಲ್ಲರನ್ನ ಯುವಕರನ್ನ ಆಕರ್ಷಣೆ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೌದು, ಖಂಡಿತವಾಗಿಯೂ ಈ ಕಂಬಳ ಕೂಟದಲ್ಲಿ ನಾವು ಕಂಬಳ ಆಗುವ ಮೊದಲು ಕೂಡ ಬಂದರೆ ಇಲ್ಲಿ ಅತಿ ಹೆಚ್ಚಿನ ಮಹಿಳೆಯರು, ಯುವಕರು ಕೂಡ ಈ ಒಂದು ಕಂಬಳದ ಕರೆ ಸಿದ್ಧಪಡಿಸುವಲ್ಲಿ ತಲ್ಲೀನರಾಗಿರ್ತಾರೆ. ಕಂಬಳದ ಮೊದಲನೇ ದಿವಸ ಇರ್ಬೋದು, ಈ ತೋರಣ ಕಟ್ಟುವುದು ಇರ್ಬೋದು, ಅಥವಾ ಬೇರೆ ಇಲ್ಲಿ ಕರೆಯನ್ನು ಕ್ಲೀನ್ ಮಾಡುವಂಥ ಗುಡಿಸುವಂಥ ಕೆಲಸ, ಇದೆಲ್ಲ ಮಹಿಳೆಯರೇ ಮಾಡೋದು ಅತ್ಯಂತ ವಿಶೇಷವಾಗಿದೆ. ಅದೇ ರೀತಿ ನಾವು ವೇದಿಕೆಯಲ್ಲಿ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅದೇ ರೀತಿ ಮಹಿಳೆಯರಿಗಾಗಿ ವಿಶೇಷವಾಗಿ ಗ್ಯಾಲರಿ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಹಾಗಾಗಿ ಎಲ್ಲ ಯುವಕರು, ಮಹಿಳೆಯರು ಕೂಡ ಈ ಒಂದು ಕಂಬಳ ಕೂಟದ ಪೂರ್ವ ತಯಾರಿಗೂ ಹಾಗೂ ಇವತ್ತು ಕಂಬಳದ ದಿವಸ ಕೂಡ ಇದ್ದಾರೆ ಅನ್ನಲಿಕ್ಕೆ ತುಂಬ ಸಂತೋಷ ಆಗ್ತಿದೆ. ರಕ್ಷಿತ್ ಶಿವರಾಮ್ ಅವರು ಕೂಡ ನಿಮ್ಮ ಜೊತೆಗಿದ್ದಾರೆ, ಯುವ ನಾಯಕ. ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ, ನಿಮ್ಮ ಜೊತೆಗಿನ ಸಂಬಂಧ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿರುವಂತಹ ಸಂಬಂಧ ಬಗ್ಗೆ ಹೇಳೋದು. ರಕ್ಷಿತ್ ಶಿವರಾಮರು ಬಂದದ್ದು ನಮಗೆ ತುಂಬ ಆನೆ ಬಲ ಬಂದಂತಾಗಿದೆ. ಸುಮಾರು 31 ವರ್ಷಗಳಿಂದ ಸನ್ಮಾನ್ಯ ವಸಂತ ಬಂಗೇರು ಗೌರವಾಧ್ಯಕ್ಷರಾಗಿದ್ದರು. ಈ ಒಂದು ಕಂಬಳದ ಎಲ್ಲ ಆಗುಹೋಗುಗಳು, ಲಾಭ ನಷ್ಟಗಳೆಲ್ಲ ಇದ್ದರೂ ಕೂಡ ಅದನ್ನು ಅವರೇ ತುಂಬಿಸ್ತಿದ್ರು. ನನಗೆ 25ನೇ ವರ್ಷದ ಕಂಬಳ ಕೂಟ ಒಂದು ವಿಶೇಷವಾಗಿರ್ಬೇಕಂತ ದೃಷ್ಟಿಯಿಂದ ಮಾನ್ಯ ವಸಂತ ಬಂಗೇರವರು ನನ್ನನ್ನು ಅಧ್ಯಕ್ಷನಾಗಿ ನೇಮಿಸಿದ್ರು. ಆ ನಂತರ ನಾನು ಈ ಕಂಬಳ ಕೂಟದಲ್ಲಿದ್ದೇನೆ. ಆದರೆ ಕಳೆದ 2 ವರ್ಷಗಳಿಂದ ವಸಂತ ಬಂಗೇರರು ಇಲ್ಲ ಅಂತ ಆದಾಗ ನಮಗೆ ಕಂಬಳದ ಬಗ್ಗೆ ಕೂಡ ಚಿಂತೆ ಇತ್ತು, ಎಂತ ಮಾಡೋದು, ಮುಂದಕ್ಕೆ ಹೇಗೆ ನಡೆಸ್ಕೊಂಡು ಹೋಗೋದಂತ. ಆದರೆ ರಕ್ಷಿತ್ ಶಿವರಾಮ್ರವರು ಆ ಒಂದು ವಸಂತ ಬಂಗೇರರ ಆ ಸ್ಥಾನವನ್ನು ತುಂಬಿಸಿದ್ದಾರೆ. ಅಷ್ಟೇ ಅಲ್ಲದೆ ಅತ್ಯಂತ ವಿಶೇಷವಾಗಿ ಕಂಬಳದ ಆಕರ್ಷಣೆ ಆಗುವಲ್ಲಿ ಎಲ್ಲ ದೊಡ್ಡ ಪಾತ್ರವನ್ನು ನಮ್ಮ ಗೌರವಾಧ್ಯಕ್ಷರಾದ ರಕ್ಷಿತ್ ಶಿವರಾಮ್ರವರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಿದ್ದೇನೆ. ಕಂಬಳದ ಖುಷಿಯ ಜೊತೆಗೆ ಮಗು ಜನಿಸಿದ ಖುಷಿ ಕೂಡ ಇದೆ ಈ ಸಂದರ್ಭದಲ್ಲಿ. ಹೌದು, ಖಂಡಿತವಾಗ್ಲೂ ಗಂಡು ಮಗು ಆಗಿದೆ. ಅದು ಕೂಡ ನನಗೆ ತುಂಬ ಸಂತೋಷ ಆಗಿದೆ. ಕೆಲಸದ ನನಗೆ ಈ ಒಂದು ಕಂಬಳದ ಒತ್ತಡದ ಮಧ್ಯೆ ಕುಟುಂಬದ ಸದಸ್ಯರಿಗೆ ನಾನು ಸಮಯ ಮೀಸಲಿಡಲಿಕ್ಕೆ ಆಗದಿದ್ದರೂ ಕೂಡ ಈ ಕಂಬಳ ಕೂಟವನ್ನು ಎಲ್ಲ ಯುವಕರು ಸೇರಿ ಅತ್ಯಂತ ಯಶಸ್ವಿಯಾಗಿ ಸಿದ್ಧಪಡಿಸಿದ್ದಾರೆ. ನಾನು ಎಲ್ಲರಿಗೂ, ಶ್ರಮವಹಿಸಿದ ಎಲ್ಲರಿಗೂ ಈ ನಮ್ಮ U+ ಚಾನೆಲ್ನ ಮೂಲಕ ಎಲ್ರಿಗೂ ನಾನು ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತೇನೆ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಬಾರಿ ಶೋಕುಡೆ, ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆಯ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ, 1 ಗಂಟೆ, 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಭೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಕ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ. ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೇ ಮೂರು ಬಾರಿ.